ನಿಮ್ಮ ಮನೆ ಅಡುಗೆ ಕೋಣೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಯಾವ ಥರ ಸ್ಕಿನ್ ಪ್ಯಾಂಪರ್ ಮಾಡ್ಬೋದು ಅಥವಾ ಸ್ಕಿನ್ ಕೇರ್ ರೂಟೀನ್ ನೀವು ಮಾಡ್ಬೋದು, ಯಾವುದೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡದೆ, ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಝೀರೋ ಕಾಸ್ಟಲ್ಲಿ ನೀವು ಹೇಗೆ ನಿಮ್ಮ ಸ್ಕಿನ್ನ ನೋಡ್ಕೊಳ್ಬೋದು ಅಥವಾ ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್, ನಾನು ಅನನ್ಯ, ಇದು ನನ್ನ ಚಾನಲ್ ಅನನ್ಯಾಸ್ಪೇಸ್. ವೆಲ್ಕಮ್ ಟು ಯು ಆಲ್. ಇಂಟ್ರೋನ ಜಾಸ್ತಿ ಎಳೆಯೋದಿಲ್ಲ, ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ನೀರು ಕುಡಿತೀರ ಅಥವಾ ನೀರಿನ ಫಾರ್ಮಲ್ಲಿರೋ ಅಂಥದ್ದು ಯಾವ್ದಾದ್ರು ಇರ್ಬೋದು, ಜ್ಯೂಸ್, ಮಜ್ಜಿಗೆ, ಹಾಲು, ಈ ಥರ ನೀವು ಎಷ್ಟು ಲಿಕ್ವಿಡ್ ಕನ್ಸ್ಯೂಮ್ ಮಾಡ್ತೀರಿ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಒಂದು ಓವರಾಲ್ ಹೆಲ್ತಿಗೆ. ನೀರು ನೀವು ಕುಡಿಲೇಬೇಕು, ಅಟ್ಲೀಸ್ಟ್ 2 ಲೀಟರ್ಸ್ ಅಂತ ಹೇಳ್ತಾರೆ, ಅಥವಾ 8 ಲೋಟೆ ದಿನದಲ್ಲಿ. ಅದು ಬಿಟ್ಟು ನೀವು ಜ್ಯೂಸ್, ನಿಮಗೆ ತುಂಬ ನೀರು ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ನನ್ನ ಥರ ಆದರೆ ನೀವು ಜ್ಯೂಸ್ ಕುಡಿಬೋದು, ಮಜ್ಜಿಗೆ ಕುಡಿಬೋದು, ನಿಂಬೆಹಣ್ಣಿನ ಶರ್ಬತ್, ಅದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ. ಆದರೆ ನೀರು ಕುಡಿತೀರಾ ಆದರೆ ನೀವು ಆದಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ಬೆಚ್ಚಗೆ ಗಂಟ್ಲಿಗೆ ಹಾಕಿರೋ ಗಂಟ್ಲೆ ಸುಟ್ಟೋಗ್ಬೇಕು ಆ ಥರ ಬಿಸಿ ಅಲ್ಲ. ನಿಮ್ಗೆ ಎಷ್ಟು ಬಿಸಿ ತಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಬಿಸಿನೀರು, ತಣ್ಣೀರು ಕುಡಿತೀರಾ ಆದರೆ ನೀವು ಅದರ ಬದಲು ಬಿಸಿನೀರು ಕುಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಡೈಜೆಷನ್ಗೂ ಹೆಲ್ಪ್ ಆಗ್ತದೆ. ಸೊ ನಾನು ಹೇಳ್ದಾಗೆ ಓವರಾಲ್ ಹೆಲ್ತಿಗೆ ತುಂಬ ಮುಖ್ಯ. ಸೊ ಹೈಡ್ರೇಷನ್ ಅಂತೂ ಸ್ಕಿಪ್ ಮಾಡಬಾರ್ದು. ಅದು ಬಿಟ್ಟು ಮತ್ತು ನಿಮ್ಮ ಇಷ್ಟ, ಇದು ಏನಿದ್ರು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಾನು ಹೇಳ್ತಾ ಇರೋದು. ಎಕ್ಸ್ಟರ್ನಲ್ ಆಗಿ ನೀವೇನು ಮಾಡ್ಬೋದು ಆಚೆಯಿಂದ ನಿಮ್ಮ ಸ್ಕಿನ್ಗೆ ಅಂತ. ಇದೆಲ್ಲ ಬಿಟ್ಟು ನಿಮ್ಮದು ಇನ್ನರ್ ಗ್ಲೋಗೆ ಕಾರಣ ಆಗೋದು ನಿಮ್ಮ ಡಯಟ್ ಮುಖ್ಯವಾಗಿ, ಹಾಗೆ ನಿಮ್ಮ ಹೈಡ್ರೇಷನ್. ಈಗ ನಾನು ವಿಡಿಯೋನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡುವ ಯಾವ ಥರ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು ಅಂತ. ಇಲ್ಲಿ ನಾನು 2 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ತಗೊಂಡಿದ್ದೇನೆ, ಅಥವಾ ನಿಮ್ಮ ಹೇರ್ ಲೆಂತ್ ಅಕಾರ್ಡಿಂಗ್. ನೆಕ್ಸ್ಟ್ ಇಲ್ಲಿ ಇದು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ, ಇದು ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ 8 ಟೀ ಸ್ಪೂನ್, ಅದಾದರೆ 8 ಟೀ ಸ್ಪೂನ್ ಇದು. ಹಾಗೆ ಇದು ಹರಳೆಣ್ಣೆ, ಇದು ನಾನು ಸ್ವಲ್ಪ ಕಮ್ಮಿನೇ ತಗೊಳ್ತೇನೆ, ಅಂದರೆ 1 ಟೀ ಸ್ಪೂನ್. ಈಗ ಏನು ಮಾಡುವ, ಇದನ್ನೆಲ್ಲ ಡೈರೆಕ್ಟ್ ಅಪ್ಲೈ ಮಾಡೋ ಮುಂಚೆ ಇದು ಕರೆಕ್ಟಾಗಿ ಕಂಬೈನ್ ಆಗಲಿ ಅಂತ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಸ್ವಲ್ಪ ಅದರ ಒಳಗಡೆ ಈ ಬೌಲ್ನ ಇಡ್ತಾ ಇದ್ದೇನೆ. ಈ ನೀರು ಬಿಸಿ ಆಗ್ತಾ ಇದ್ದಾಗೆ ಎಣ್ಣೆನೂ ಬಿಸಿ ಆಗ್ತದೆ. ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು. ಹೀಗೆ ನಾವು ಹೀಟ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮದು ಆಯಿಲಿದು ಗುಡ್ನೆಸ್ ಇನ್ಕ್ರೀಸ್ ಆಗ್ತದೆ. ಹಾಗೆಯೇ ಎಲ್ಲ ಈ 3 ಆಯಿಲ್ಗಳು, ಯಾಕಂದರೆ ಒಂದೊಂದು ಥರ ಥಿಕ್ನೆಸ್ ಇರೋವಂಥ ಆಯಿಲ್ಗಳು, ಇದು 3 ಒಳ್ಳೆ ಕಂಬೈನ್ ಆಗಿ ನಮಗೆ ಈಸಿ ಆಗ್ತದೆ ಹೇರ್ಗೆ ಅಪ್ಲೈ ಮಾಡೋದಕ್ಕೆ. ಈಗ ಏನು ಮಾಡಬೇಕು, ಫಸ್ಟ್ ನೀವು ಹೇರ್ನ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ಆಮೇಲೆ ಈ ಎಣ್ಣೆನ ಒಂದೊಂದು ಸೆಕ್ಷನ್ ಬೈ ಸೆಕ್ಷನ್ ನೀವು ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಈಗ ಇಲ್ಲಿ ನೋಡುವ ಈ ಹೇರ್ ಆಯಿಲ್ದು ಬೆನಿಫಿಟ್ ಏನಂತ ಅಂದರೆ, ಫಸ್ಟ್ ನಾವು ನೋಡೋ ಮಸ್ಟರ್ಡ್ ಆಯಿಲು ಅಂದರೆ ಸಾಸಿವೆ ಎಣ್ಣೆ. ಇದು ಇದರ ರೆಗ್ಯುಲರ್ ಯೂಸೇಜ್ ಏನಂದರೆ, ನಮ್ಮ ಹೇರ್ಗೆ ತುಂಬ ನರಿಷ್ಮೆಂಟ್ ಕೊಡ್ತದೆ, ಶೈನಿ ಸಾಫ್ಟಾಗಿ ಕಾಣುವಾಗೆ ಮಾಡ್ತದೆ. ಹಾಗೆ ಯಾರ್ದು ಡ್ರೈ, ಫ್ರಿಝಿ, ಡಲ್ ಹೇರ್ ಇದೆ ಅದು ಅವರಿಗೆ ತುಂಬ ಒಳ್ಳೆಯದು. ಹಾಗೆ ಫಸ್ಟ್ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೋಕೋನಟ್ ಆಯಿಲ್ ಬೆನಿಫಿಟ್ ಅಂತೂ ಎಲ್ರಿಗೂ ಗೊತ್ತಿದೆ. ಮಾಯ್ಶ್ಚರೈಸ್ ಮಾಡ್ತದೆ, ಬ್ರೇಕೇಜ್ ಕಮ್ಮಿ ಮಾಡ್ತದೆ, ಡೀಪ್ಲಿ ಅಬ್ಸಾರ್ಬ್ ಆಗ್ತದೆ ನಮ್ಮದು ಸ್ಕ್ಯಾಲ್ಪಲ್ಲಿ. ಹಾಗೆ ನ್ಯಾಚುರಲ್ ಸನ್ ಪ್ರೊಟೆಕ್ಷನ್ ಇದೆ ಇದರಲ್ಲಿ. ಹಾಗೆ ಡ್ಯಾಂಡ್ರಫ್ನು ಇದು ಟ್ರೀಟ್ ಮಾಡ್ತದೆ. ಇದನ್ನು ಅಪ್ಲೈ ಮಾಡಿ ಒಂದು 1/2 hour to 1 hour ಬಿಟ್ಟರೆ ಸಾಕು. ಅದರ ನಂತರ ನಾವು ಸ್ಕ್ರಬ್ ಯೂಸ್ ಮಾಡುವ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ತಗೊಳ್ತಾ ಇದ್ದೇನೆ, ಮಾಮೂಲಿ ಅಡುಗೆ ಯೂಸ್ ಮಾಡೋವಂಥ ಸಕ್ಕರೆನೇ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ, ತೆಂಗಿನೆಣ್ಣೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಹನಿ. ಇದು 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಕನ್ಸಿಸ್ಟೆನ್ಸಿ ಬರಬೇಕು, ಹೀಗೆ ಥಿಕ್ ಸ್ಕ್ರಬ್ ಆಗಿ. ಈಗ ಹೇರ್ನ ಮತ್ತೆ ಡಿಟ್ಯಾಂಗಲ್ ಮಾಡ್ಕೊಂಡು ಏನಾದ್ರು ಸಿಕ್ಕಿದರೆ ನಾವು ಸ್ಕ್ರಬ್ನ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಇದು ಸ್ವಲ್ಪ ಮೆಸ್ಸಿ ಅನಿಸ್ಬೋದು, ಬೆಟರ್ ನೀವು ಬಾತ್ರೂಮಲ್ಲಿ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಈ ಸಕ್ಕರೆಯಿಂದ ನಮ್ಮದು ಸ್ಕ್ಯಾಲ್ಪಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗ್ತದೆ. ಹಾಗೆ ಹನಿ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡ್ತದೆ. ಹಾಗೆ ಆ್ಯಂಟಿ ಫಂಗಲ್ಸ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲೂ ಹೌದು ಈ ಹನಿ. ಹಾಗೆ ಕೊಕೊನಟ್ ಆಯಿಲ್ ನಮ್ಮ ಸ್ಕ್ಯಾಲ್ಪ್ನ ಮಾಯ್ಶ್ಚರೈಸ್ ಮಾಡ್ತದೆ, ಡ್ರೈ ಆಗಿರೋವಂಥ ಸ್ಕ್ಯಾಲ್ಪ್ನ. ಒಂದು ಸತಿ ಇದು ಅಪ್ಲೈ ಮಾಡಿದ ಮೇಲೆ ಹೀಗೆ ನೀಟಾಗಿ ಒಂದು 5 minutes ನೀವು ಮಸಾಜ್ ಮಾಡಿದರೆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗ್ತದೆ. ಆಮೇಲೆ ನೀವು ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ತೊಳೆದಿರೋಂಥ ನೀರನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದೊಂದು ಅರ್ಧ ಅಥವಾ 1 ಗಂಟೆ ನೆಂದಿರೋ ಅಕ್ಕಿದು ನೀರು. ಇದರಿಂದ ಕೂದಲು ಶೈನಿ, ಸ್ಟ್ರಾಂಗ್ ಹಾಗೆ ಸ್ಮೂತ್ ಆಗ್ತದೆ. ಹೇರ್ ಗ್ರೋತ್ಗೆ ಇದು ತುಂಬ ಒಳ್ಳೆಯದು. ಇದನ್ನು ಲಾಸ್ಟಲ್ಲಿ ಒಂದು ಸತಿ ಜಗ್ಗಿಂದ ನೀವು ತಲೆ ಬುಡದಿಂದ ತುದಿವರೆಗೂ ಹಾಕಿ ಇದನ್ನು ಒಂದು 15 minutes ಬಿಟ್ಟು ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ನಾವು ಬಾಡಿ ಸ್ಕ್ರಬ್ನ ಯೂಸ್ ಮಾಡುವ ನಮ್ಮ ಫುಲ್ ಬಾಡಿಗೆ. ಸೊ ಇಲ್ಲಿ ನಾನು 1/4 ಕಪ್ಪಷ್ಟು ಕಾಫಿ ಪೌಡರ್, ರೆಗ್ಯುಲರ್ ಕಾಫಿ ಪೌಡ್ರ್ ಇದೆಯಲ್ಲ ಅದನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡಿರೋವಂಥ
ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ, ಒಂದು 1/2 ಟೇಬಲ್ ಸ್ಪೂನ್. ಹಾಗೆ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಹಾಟ್ ವಾಟರ್, ಬಿಸಿ ನೀರು ಹಾಕಿದರೆ ಈ ಕನ್ಸಿಸ್ಟೆನ್ಸಿ ಬರ್ತದೆ, ಥಿಕ್. ಈಗ ನೀವು ಒಂದು ಸತಿ ಮೈಯೆಲ್ಲ ಸಾಬೂನಿಂದ ತೊಳೆದ ಮೇಲೆ ನೀವು ಈ ಸ್ಕ್ರಬ್ನ ಯೂಸ್ ಮಾಡ್ಬೋದು, ವೆಟ್ಟಾಗಿರೋ ಅಂಥ ಮೈಗೇನೆ. ಸರ್ಕ್ಯುಲರ್ ಮೋಷನಲ್ಲಿ ನಿಧಾನಕ್ಕೆ ನೀವು ಸ್ಕ್ರಬ್ ಮಾಡ್ತಾ ಇದ್ದರೆ ಎಲ್ಲ ಡೆಡ್ ಸೆಲ್ಸ್ಗಳು ರಿಮೂವ್ ಆಗ್ತದೆ. ಹಾಗೆ ಕಾಫಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಸನ್ ರೇಸಿಂದ ಕಾಪಾಡ್ತದೆ, ಸ್ಕಿನ್ನ ಸ್ಮೂತ್ ಹಾಗೆ ಬ್ರೈಟ್ ಆಗಿ ಕಾಣುವ ಹಾಗೆ ಮಾಡ್ತದೆ. ಹಾಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಇದು ಇಂಪ್ರೂವ್ ಮಾಡ್ತದೆ. ಹನಿ ಹಾಗೆ ಕೊಕೊನಟ್ ಆಯಿಲ್ ಗುಡ್ನೆಸ್ ನಾನು ಆಲ್ರೆಡಿ ಹೇಳಿದೆ, ನಿಮಗೆ ಹೇಳಬೇಕಂತೆಲ್ಲ. ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ, ಎಷ್ಟು ಸ್ಮೂತ್ ಆ್ಯಂಡ್ ಶೈನಿ ಹಾಗೆ ಬ್ರೈಟಾಗಿ ಕಾಣ್ತಾ ಇದೆ ನಿಮ್ಮ ಸ್ಕಿನ್ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಒಂದು ಸತಿ ಇದನ್ನು ಯೂಸ್ ಮಾಡಿ ನೋಡಿ, ದ ಬೆಸ್ಟ್ ಸ್ಕ್ರಬ್. ಒಂದು ಸತಿ ಸ್ನಾನ ಆಗಿ ಬಂದಮೇಲೆ ನಂದು ಮುಖ ಇನ್ನೂ ಸ್ವಲ್ಪ ಅಂದರೆ ಮಾಯಿಶ್ಚರ್ ಇದ್ದ ಹಾಗೇ ನಾನೇನು ಮಾಡ್ತೇನೆ, ಶೇವ್ ಮಾಡ್ಕೊಳ್ತೇನೆ. ಅಂದರೆ ಐಬ್ರೋಸ್ ಮಾಡ್ತೇನೆ, ಅಪ್ಪರ್ ಲಿಪ್ಸ್ ಮಾಡ್ತೇನೆ. ಅದು ನನಗೆ ಏನು ಮಾಡಬೇಕು ಅಂತ ಇದ್ದರೆ ಮಾತ್ರ, ಸುಮ್ಮನೆ ನಾನು ಮಾಡ್ಕೊಳ್ಳೋದಿಲ್ಲ. ಒಂದು 5 to 6 days ಒನ್ಸ್ ನಾನು ಇದನ್ನು ಮಾಡ್ತಾಯಿರ್ತೇನೆ, ಫೇಸ್ ಶೇವಿಂಗ್. ಈಗ ನಂದು ಹೇರ್ ಟಾವೆಲ್ ಡ್ರೈ ಆಗ್ತಾ ಇದೆಯಲ್ಲ, ಒಂದು ಸೈಡ್ ಈಗ ನೀವು ಆ ಶೈನಿಂಗ್ ಕರೆಕ್ಟಾಗಿ ಸನ್ ಲೈಟಲ್ಲಿ ನೋಡ್ಬೋದು ನೀವು, ಎಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತು. ಈಗ ನಾನು ಒಂದು ಟೆಸ್ಟ್ ಮಾಡ್ತೇನೆ, ಅಂದರೆ ನನ್ನ ಉದ್ದುದ್ದ ಉಗುರಿಂದ ಗೀರ್ಕೊಳ್ತೇನೆ ನೋಡಿ. ಅಷ್ಟು ಪ್ರೆಷರಿಂದ ನಾನು ಉಜ್ತಾ ಇದ್ದರೂ ಒಂದು ವೈಟ್ ಲೈನ್ ಬೀಳ್ತಾ ಇಲ್ಲ. ಅಂದರೆ ಅಷ್ಟು ನಮ್ಮ ಸ್ಕಿನ್ ಅದು ಮಾಯ್ಶ್ಚರ್ ಮಾಡಿದೆ ಅಂತ ಹೇಳ್ಬೋದು. ನಾನು ಇನ್ನೂ ಯಾವುದೇ ಕ್ರೀಮ್ ಅಪ್ಲೈ ಮಾಡಲಿಲ್ಲ. ಈ ಮಾಯ್ಶ್ಚರ್ನ ಇನ್ನೂ ಲಾಕ್ ಮಾಡೋದಕ್ಕೆ ನಾನಿಲ್ಲಿ ಬಾಡಿ ಬಟರ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಬಾಡಿ ಲೋಷನ್ಸ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ನೀವು ರೆಗ್ಯುಲರ್ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಇದರಿಂದ ಇನ್ನೂ ಶೈನ್ ಹೆಚ್ಚಾಗ್ತದೆ. ಹಾಗೆ ನೀವೇನು ಮಾಡ್ಕೊಂಡಿದ್ದೀರಲ್ಲ ಆ ಹೋಮ್ ರೆಮಿಡಿ, ಅದಿನ್ನೂ ತುಂಬ ಹೊತ್ತು ಲಾಕ್ ಆಗಿರ್ತದೆ. ನೋಡ್ತಾ ಇದ್ದೀರಲ್ಲ ರಿಸಲ್ಟ್, ಸೂಪರ್. ಸೊ ಈಗ ನಂದು ಹೇರ್ ಒಂದು 80% ಡ್ರೈ ಆಗಿದೆ. ಈಗ ಏನಂದರೆ ಮೇಲೆ ಚೆನ್ನಾಗೇ ಇರ್ತದೆ ಕೂದಲು ಲೆಂತು, ಬಟ್ ಎಂಡ್ಸಲ್ಲಿ ತುಂಬ ಡ್ರೈ ಆ್ಯಂಡ್ ಫ್ರಿಝಿ ಕಾಣಿಸ್ತಾ ಇರ್ತದೆ. ಸೊ ನಾನು ಏನು ಮಾಡ್ತೇನೆ ಅಂದರೆ ಒಂದು 2 to 3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ತಗೊಳ್ತೇನೆ. ಸ್ವಲ್ಪ ಜಾಸ್ತಿ ತಗೊಳ್ಬಾರ್ದು. ನಿಮಗೇನಾದರೂ ಆಚೆ ಹೋಗ್ಲಿಕ್ಕಿದ್ರೆ ನೀವು ಕೈಯಲ್ಲಿ ಸ್ವಲ್ಪ ತಗೊಳ್ಳಿ, ಹೀಗೆ ಡ್ರಾಪ್ಸ್. ಹಾಗೆ ರಬ್ ಮಾಡಿ ಇದನ್ನು ಎಂಡ್ಸಿಗೆ ನೀವು ಅಪ್ಲೈ ಮಾಡಿ, ಎಂಡ್ಸಿಗೆ ಮಾತ್ರ. ಮತ್ತು ಉಳಿದಿದ್ದನ್ನು ನೀವು ಲೆಂತ್ಗೆ ಅಪ್ಲೈ ಮಾಡ್ಬೋದು. ಇದರಿಂದ ನಿಮ್ಮ ಹೇರ್ ಒಣಗಿದ ಮೇಲೆ ತುಂಬ ಸಾಫ್ಟ್ ಅಂತ ಅನ್ನಿಸ್ತದೆ. ಸ್ಪ್ಲಿಟ್ಸ್ ಎಂಡ್ಸ್ ಇದ್ದರೆ ಅದು ತುಂಬ ಅಂದರೆ ಕಮ್ಮಿ ಕಾಣಿಸ್ತದೆ, ಅಷ್ಟೊಂದು ಗೊತ್ತಾಗೋದಿಲ್ಲ. ಈಗ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗ್ಲಿಕ್ಕೆ ಬಿಡಿ, ಆಮೇಲೆ ನೀವು ಬಾಚ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು ಒಂದು ಫೇಸ್ ಪ್ಯಾಕ್ ತೋರಿಸ್ತಿದ್ದೇನೆ. ಇದು ಹೋಮ್ ಮೇಡೆ, ತುಂಬ ಈಸಿಯಾಗಿ ಮಾಡೋದು, ಓನ್ಲಿ 4 ಇಂಗ್ರೀಡಿಯೆಂಟ್ಸಿಂದ. ಹಾಗೆ ಇದು ನಿಮ್ಮ ಕಿಚನಲ್ಲಿ ಆರಾಮಾಗಿ ಸಿಗೋವಂಥದ್ದು. ಫಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಒಂದು 2 ಟೀ ಸ್ಪೂನ್ ಸಾಕು ಫೇಸ್ ಆ್ಯಂಡ್ ನೆಕ್ಕಿಗೆ. ನೆಕ್ಸ್ಟ್ ಇಲ್ಲಿ 1/2 ಟೀ ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್, ಕಸ್ತೂರಿ ಅರಿಶಿನ ಹೇಳ್ತೇವಲ್ಲ ಅದು, ಇಲ್ದಿದ್ರೆ ಸ್ಕಿಪ್ ಮಾಡಿ, ಅಡುಗೆಗೆ ಹಾಕುವಂಥದ್ದು ಬೇಡ. ಈಗ ಇಲ್ಲಿ 1 ಟೀ ಸ್ಪೂನಷ್ಟು ಹನಿ ತಗೊಂಡಿದ್ದೇನೆ. ಹಾಗೆ 1 ರಿಂದ 2 ಸ್ಪೂನ್, ಅಥವಾ ನೀವು ನೋಡ್ಕೊಳ್ಳಿ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ಮೊಸರು ತಗೊಳ್ಳಿ. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ. ರೈಸ್ ಫ್ಲೋರ್ ಏನು ಮಾಡ್ತದೆ ಗೊತ್ತಾ, ನಮ್ಮ ಇಂಪ್ಯೂರಿಟೀಸನ್ನೆಲ್ಲ ಅದು ಪುಲ್ ಮಾಡ್ತದೆ, ಸ್ಕಿನ್ನಿಂದ ಎಲ್ಲ ಎಳ್ಕೊಳ್ತದೆ. ಸ್ಕಿನ್ನ ಲೈಟ್ ಮಾಡೋದಕ್ಕೆ, ಅಂದರೆ ನಿಮ್ಮ ಆ್ಯಕ್ಚುಯಲ್ ಸ್ಕಿನ್ ಟೋನ್ಗೆ ಬರೋದಕ್ಕೆ ಹೆಲ್ಪ್ ಮಾಡ್ತದೆ. ಸನ್ ಟ್ಯಾನ್ ರಿಮೂವಲ್ಗೂ ತುಂಬ ಒಳ್ಳೆಯದು. ಹಾಗೆ ಟರ್ಮರಿಕ್ ಅಂತೂ ಎಲ್ರಿಗೂ ಗೊತ್ತಾಯಿದೆ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್, ಬ್ಲೆಮಿಷಸ್ ರೆಡ್ಯೂಸ್ ಮಾಡ್ತದೆ. ಆ್ಯಕ್ನೆ ಸ್ಕಿನ್ ಇದ್ದವರಿಗೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್, ಕಸ್ತೂರಿ ಹಳದಿ ಹೇಳ್ತಾರಲ್ಲ ಅದು. ಹಾಗೆ ಸ್ಕಿನ್ಗೆ ಗ್ಲೋ ಕೊಡ್ತದೆ. ಮತ್ತು ಹನಿ ಅಂತೂ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿಸೆಪ್ಟಿಕ್ ಎಲ್ಲ ಗೊತ್ತಿರೋ ಅಂಥದ್ದೇ. ನೆಕ್ಸ್ಟ್ ಕರ್ಡ್ ಅಂದರೆ ಮಾಯ್ಶ್ಚರ್ ಮಾಡ್ತದೆ ಸ್ಕಿನ್ನ, ನಮ್ಮ ಪೋಸ್ನ ಟೈಟ್ ಮಾಡ್ತದೆ, ಡಲ್ನೆಸ್ ರೆಡ್ಯೂಸ್ ಮಾಡ್ತದೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡ್ತದೆ. ಈಗ ಇದನ್ನು ನಾನು ಹೇಳಿದಷ್ಟು ಟೈಮ್ ಬಿಟ್ಟು ಇದನ್ನು ನಿಧಾನಕ್ಕೆ ಹೀಗೆ ಸರ್ಕ್ಯುಲರ್ ಮೋಷನ್ನಲ್ಲಿ ನೀವು ಅಂದರೆ ಮಸಾಜ್ ಮಾಡಬೇಕು, ಸ್ಕ್ರಬ್ ಅಲ್ಲ ಇದು, ಮಸಾಜ್ ಮಾಡಬೇಕು. ಆಮೇಲೆ ಇದನ್ನು ಪ್ಲೇನ್ ವಾಟ್ರಿಂದ ನೀವು ವಾಶ್ ಮಾಡ್ಕೊಳ್ಳಿ. ಫೇಸಲ್ಲಿ ಗ್ಲೋ ನೀವೇ ನೋಡ್ತೀರಾ. 1 ನಿಮಿಷ ವೆಯ್ಟ್ ಮಾಡಿ, ನಾನು ಫೇಸ್ ವೈಪ್ ಮಾಡೋವಷ್ಟೊತ್ತು ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು. ಬಿಫೋರ್ ಹೇಗಿತ್ತು, ಆಫ್ಟ್ರ್ ಆ ಗ್ಲೋ ಯಾವ ಥರ ಇದೆ ಅಂತ. ನಾನಿನ್ನು ಯಾವುದೇ ಕ್ರೀಮೆಲ್ಲ ಅಪ್ಲೈ ಮಾಡಲಿಲ್ಲ. ಎಷ್ಟು ಶೈನಿ, ಸ್ಮೂತ್ ಹಾಗೆ ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆಯಲ್ಲ ಸ್ಕಿನ್. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಎವ್ರಿಡೇ ನಾವೇನು ಯೂಸ್ ಮಾಡ್ತೇವಲ್ಲ ಊಟದಲ್ಲಿ, ಅದನ್ನೇ ನಾನು ಯೂಸ್ ಮಾಡಿ ತುಂಬ ಸಿಂಪಲ್ ರೆಮಿಡೀಸ್ ಹೇಳಿದ್ದೇನೆ. ಆದರೆ ಅದು ಇಫೆಕ್ಟಿವ್ ಆಗಿದೆ. ಈ ಸಿಂಪಲ್ ಅಂತ ಅದು ವರ್ಕ್ ಆಗೋದಿಲ್ಲ ಅಂತ ಅಲ್ಲ, ಅದನ್ನು ನೀವು ನೋಡೂ ಇದ್ದೀರಾ ವಿಡಿಯೋದಲ್ಲಿ. ನೋಡಿದ್ರಲ್ಲ, ನಿಮಗೇನು ಅನ್ನಿಸ್ತು ಅದನ್ನು ಕಾಮೆಂಟಲ್ಲಿ ಹೇಳಿ.
ಹಾಗೆ ವಿಡಿಯೋನ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಇನ್ನೂ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಇನ್ನು ಮುಂದೆ ಬರ್ತಾನೆ ಇರ್ತದೆ. ಹಾಗೆ ವಿಡಿಯೋ ಸಜೆಷನ್ ನೀವು ಕೊಡ್ಬೋದು, ನಿಮ್ಗೆ ಯಾವ ಥರ ವಿಡಿಯೋ ನೋಡಬೇಕು ಅದನ್ನು ನೀವು ಕಾಮೆಂಟಲ್ಲಿ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.